ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಟ್ಟು 47 ಪತ್ರಗಳ ನಮಗೆ ರೆಕಾರ್ಡ್ ಸಿಗ್ತದೆ. ಯಾಕಂದ್ರೆ ಅವ್ರಿಗೆ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಕಾಲಘಟ್ಟದಲ್ಲಿ ಅವರು ಆ ಉಳಿದಿದ್ದ 46 ಲೆಟರ್ಗಳು ಬರೀತಾರೆ. ಲೆಟರ್ಗಳು ಹೇಗಿರ್ತಿದ್ವು ಅಂದರೆ, ನೀವು ಎಲ್ಲ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಮೈಸೂರು ಸಂಸ್ಥಾನ ಬಗ್ಗೆ ಪೂಜೆ ಮಾಡಿ, ನನಗೆ ಮುಂದೆ ಜಯ ಸಿಗ್ಲಿ ಅಂತ ಪೂಜೆ ಮಾಡಿ. ಬ್ರಿಟಿಷ್ ವಾಸ್ ಜಸ್ಟ್ ಎ ಪಾರ್ಟ್ ಆಫ್ ದಟ್ ರೆಬೆಲಿಯನ್. ಅಲ್ಲಿ ಮೇನ್ ಆಗಿದ್ದಿದ್ದು ಯಾರು? ಮರಾಠರು. ನಾವು ಮರಾಠ ಎಂಪೈರ್ ಅಂದ್ಕೂಲ ಏನಾಗ್ತದೆ, ಕೇವಲ ಮರಾಠರು ಅಂತ ಬರಲ್ಲ, ಅಲ್ಲಿ ಪೇಶ್ವರು ಬರ್ತಾರೆ, ಹೋಳ್ಕರು, ಶಿಂದ್ಯಾ, ಪಟ್ವರ್ಧನ್ಗಳು ಬರ್ತಾರೆ, ಗೋರ್ಪಡೆ ಎಲ್ಲರೂ ಬರ್ತಾರೆ. ಪಿಂಡಾರಿಗಳು ಅಂತ ಏನಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಿಂಡಾರಿಗಳು ಅಂದರೆ ದೇ ಆರ್ ನಾಟ್ ಪರ್ಮನೆಂಟ್ ಸೋಲ್ಜರ್ಸ್ ಅಲ್ಲ ಅವರು. ನನಗಿಂತ ಮುಂಚೆ ಇವ್ರು ಹೋಗಿ ಒಂಥರ ಗುರೆಲ್ಲ ವಾರ್ ಫೈಟಿಂಗ್ ಮಾಡಿ ಅಲ್ಲೆಲ್ಲ ಒಂದಿಷ್ಟು ಡಿಸ್ಟ್ರಕ್ಷನ್ ಮಾಡಿ ಅವರು ವಿಚಲಿತ ಮಾಡಿ. ಅಂದರೆ ಅವ್ರದ್ದು ಪಿಂಡಾರಿಗಳಿಂದ ಇನ್ನೊಂದೇನು ಕೆಟ್ಟಿದ್ದು ಅಂದರೆ, ನೀವು ಆಮೇಲೆ ನೋಡ್ಬೋದು ಅವ್ರನ್ನ ಹತ್ತಿಕ್ಕಲು ಮುಂದೆ 1800 ನಂತರದಲ್ಲಿ ಬ್ರಿಟಿಷ್ದವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತು ನಮಗೆ. ಶಿಂದೆಗೂ ಬಹಳ ತಲೆಬಿಸಿ ಆಗ್ತದೆ. ಲಾಸ್ಟಿಗೆ ಅವರನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂದಾಗ ಬ್ರಿಟಿಷ್ ಒಂದು ದೊಡ್ಡ ಸೈನ್ಯವನ್ನೇ ಉಪಯೋಗಿಸ್ತಾರೆ. ಅಂದರೆ ಯಾರು ಮಾತು ಕೇಳ್ತಾ ಇರಲಿಲ್ಲ ಅವರು. ಎಷ್ಟು ದೋಚಿದ್ರು ಅಂತ ಗೊತ್ತಾಗಬೇಕು ಅಂದರೆ ನಿಖರವಾಗಿ ಅದ ನಂತರದಲ್ಲಿ ಟಿಪ್ಪು ಲೆಟರ್ ಬರೀತಾನೆ, ಈ ಥರ ಆಗಿರೋದು ನನಗೆ ಸುದ್ದಿ ಬಂತು, ನನಗೆ ಬಹಳ ಬೇಜಾರಾಗಿದೆ, 60 ಲಕ್ಷ ಅಷ್ಟು ಹಾನಿ ಆಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಅವರೇ ಬರೀತಾರೆ. ಸರ್, ಇವಾಗ ನಾವು ಟಿಲ್ 1763ವರೆಗೂ ಬಂದ್ವಿ. ಅಂದರೆ ಎಲ್ಲಿವರೆಗೂ ನಮಗೆ ಇದು ಕೆಳದಿ ಸಂಸ್ಥಾನ ತುಂಬ ಸ್ಟ್ರಾಂಗ್ ಆಗಿತ್ತು, ಅಲ್ಲಿವರೆಗೂ ಶೃಂಗೇರಿ ಮಠ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂತ. 1763 ಅಲ್ಲಿ ನಾವು ಅಂದ್ಕೊಂಡಾಗೆ ಈಗ ಇಲ್ಲಿವರೆಗೂ ಒಂದಷ್ಟು ಯುದ್ಧ ಆಗಿತ್ತು, ಶೃಂಗೇರಿ ಮೇಲೆ ಅಟ್ಯಾಕ್ ಆಗಿತ್ತು, ಎಲ್ಲ ಆಗಿತ್ತು, ಸೂಪರ್ ಈಗ ರೆಡಿ ಆಗೋಯ್ತು. ನೀವು ಹೇಳಿದ ಇಸ್ವಿ ತೊಗೊಂಡ್ರೆ ನಾವು ಅಷ್ಟೊತ್ತಿಗೆ ಮೈಸೂರಲ್ಲಿ ಹೈದರಾಲಿ ಮತ್ತು ಟಿಪ್ಪು ಬಂದರು. ಈ ಟಿಪ್ಪು ಕಾಲದಲ್ಲಿ ನಾವು ಒಂದಷ್ಟು ಕಡೆ ಎಲ್ಲ ಓದ್ತೀವಲ್ಲ ಸರ್, ಒಂದು ಅಟ್ಯಾಕ್ ಆಗಿತ್ತು ಶೃಂಗೇರಿಗೆ, ಅವಾಗ ಟಿಪ್ಪು ಏನೋ ಅದನ್ನ ರೆಸ್ಕ್ಯೂ ಮಾಡಿದ್ರು, ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಎಲ್ಲ. ಅದೇನು ಸರ್ ಆ್ಯಕ್ಚುಲಿ? ನೋಡಿ, ಈಗ 1763 ಇಂದ ಹಿಡಿದು 1799 ಅಂದರೆ ಟಿಲ್ ಹೈದರಾಲಿ ಟಿಪ್ಪು ಮರಣದ ನಂತರ ಆ ಟೈಮ್ ಗ್ಯಾಪಲ್ಲೇ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಡಳಿತ ಮಾಡಿದವರು ಹೈದರ್ ಆ್ಯಂಡ್ ಅವ್ರ ಮಗ. ನಂತರದಲ್ಲಿ 82 ನಂತರದಲ್ಲಿ ಟಿಪ್ಪು ಬರ್ತಾರೆ. ಸೊ 99 ವರೆಗೆ, ಸೊ 4th ಆಂಗ್ಲೋ ಮೈಸೂರು ವಾರ ನಂತರದಲ್ಲಿ ಮರಣದವರೆಗೂ ಅವರೇ ಆಡಳಿತ ಮಾಡ್ತಾರೆ. ಸೊ ಆ ಕಾಲದಲ್ಲೂ ಸಹ, ಸೊ ಇಲ್ಲಿ ಏನು ಇಕ್ವೇಷನ್ ಚೇಂಜ್ ಆಯ್ತು ಅಂತ ನೀವು ಕೇಳ್ಬೋದು. ಆ ಕಾಲದಲ್ಲೂ ಏನು ಚೇಂಜ್ ಆಗಲಿಲ್ಲ. ಯಾಕಂದ್ರೆ ನಮ್ಗೆ ಸಿಗುವ ರೆಕಾರ್ಡ್ಸ್ ಇರ್ಬೋದು, ಕಡತಗಳಿಂದ ಗೊತ್ತಾಗೋದೇನು ಅಂದರೆ, ಹೈದರು ಸಹ ಇದನ್ನ ಧರ್ಮ ಸಂಸ್ಥಾನ ಅಂತ ಒಪ್ಕೊತಾನೆ. ಸೊ ಹಿಂದೆ ನೀವು ಹೇಗೆ ನೀವು ವರ್ಕ್ ಮಾಡ್ತಾ ಇದ್ರೆ ಅದೇ ಥರ ವರ್ಕ್ ಮಾಡಿ ಅಂತ ಹೇಳ್ತಾನೆ. ಸೊ ಎಲ್ಲೂ ನಮಗೆ ಹೈದರಿಗೆ ಸಂಬಂಧಪಟ್ಟಿದ್ದು ಕೇವಲ 3 ಪತ್ರಗಳು ಸಿಗ್ತವೆ. ಸೊ ಅಲ್ಲಿ ಏನಂದ್ರೆ ಅವರು ಪತ್ರ ಕಳಿಸ್ತಾನೆ. ಅವಾಗ ಈ ಹೈದರು 63ರಲ್ಲಿ ಏನು ಯುದ್ಧ ಮಾಡಿ ಇದು ಮಾಡಿದಾಗ ಗುರುಗಳು ಇಲ್ಲಿರಲ್ಲ, ಧರ್ಮಯಾತ್ರೆಗೆ ಅಂತೇಳಿ ಮಹಾರಾಷ್ಟ್ರದಲ್ಲಿ ಇರ್ತಾರೆ. ಹಾಗಾಗಿ ಇವರು ಕಳಿಸ್ತಾರೆ ಅಲ್ಲಿಗೆ ಪತ್ರ. ಯಾಕಂದ್ರೆ ಇವರು ಹೊಸದಾಗಿ ಬಂದಿದ್ದಾರೆ, ಸೊ ಇವರು ಕಳಿಸ್ತಾರೆ. ಅಂದ್ರೆ ಅದೊಂದು ಸಂಪ್ರದಾಯ. ಆಮೇಲೆ ಆದಷ್ಟು ನೀವು ಬೇಗ ಮರಳಿ ಶೃಂಗೇರಿಗೆ ಬನ್ನಿ, ನೀವು ಇಲ್ಲಿ ಇರಬೇಕು, ಇಲ್ಲಿದ್ರೆ ಚಂದ ಅಂತೇಳಿ ಆ ಥರ ಕಳಿಸ್ತಾರೆ. ಸೊ ಈ ರೀತಿಯ ಒಂದು 3 ಲೆಟರ್ ಹೈದರ್ ಪೀರಿಯಡ್ ಅಲ್ಲಿ ಗೊತ್ತಾಗ್ತದೆ ನಮಗೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಟ್ಟು 47 ಪತ್ರಗಳ ನಮಗೆ ರೆಕಾರ್ಡ್ ಸಿಗ್ತದೆ. ಸಂಬಂಧ ನಡೆದಿದೆ ಯಾರಿಗೂ, ಶೃಂಗೇರಿ ಗುರುಗಳಿಗೂ ಮತ್ತೆ ಟಿಪ್ಪುವಿಗೆ. ಆ 47ರಲ್ಲಿ ಒಂದೇನಿದೆ, ಮೈಸೂರು ಸಂಸ್ಥಾನ. ಸೊ ಅವಾಗ ಇವರೇ ಸರ್ವಾಧಿಕಾರಿಗಳಿದ್ರು. ಇದು ಟಿಪ್ಪು ಹೈದರಾಲಿ ಬರೋದಕ್ಕಿಂತ ಮುಂಚೆ ನಮ್ಗೆ ಹಾಗಾದ್ರೆ ಮೈಸೂರು ಸಂಸ್ಥಾನಕ್ಕೂ ಶೃಂಗೇರಿ ಮಠಕ್ಕೂ ಅಲ್ಲ, ಹಿಂದೆ ಎಲ್ಲ ಒಂದಿಷ್ಟು ದಾನ ಧರ್ಮಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಹೇಳಿದೆ ನೋಡಿ, ಇವರು ಧರ್ಮಯಾತ್ರೆಗೆ ಹೋದ್ರೆ ಬೇರೆ ಎಲ್ಲ ಕಡೆ ಹೋಗ್ತಿದ್ರು, ಮೈಸೂರು ಸಂಸ್ಥಾನದಲ್ಲಿ ಹೋಗ್ತಿದ್ರು, ಮಧುರೈ ಸಂಸ್ಥಾನದಲ್ಲಿ ಹೋಗಿದ್ರು. ಹಾಗಾಗಿ ಸಂಬಂಧಗಳು ಇರ್ತಾನೆ ಇರ್ತಿತ್ತು. ಅಂದ್ರೆ ಲಾರ್ಜರ್ ಪಿಕ್ಚರ್ ಅಲ್ಲಿ ನೀವು ಬಂದಾಗ ಮೇನ್ ಪೊಲಿಟಿಕಲ್ ಪವರ್ ಪ್ಲೇ ಮಾಡ್ತಿದ್ರು, ಕರ್ನಾಟಕ ಸಾಮ್ರಾಜ್ಯ ಕೆಳದವ್ರು ಮಾಡ್ತಾ ಇದ್ರು. ಸೊ ಇವ್ರು ಯಾಕಂದ್ರೆ ಮಧುರೈಗೆ ಹೋದಾಗ ಮಧುರೈಯವ್ರು ನೋಡ್ಕೊತಾ ಇದ್ರು. ಟ್ರಾವೆನ್ಕೋರ್ ಅವ್ರು ಇವತ್ತಿಗೂ ಮಾಡ್ಕೊತಾರೆ. ತಿರುವನಂತಪುರಂ ಹೋದಾಗ ಅಲ್ಲಿಯ ರಾಜರು ನೋಡ್ಕೊತಾ ಇದ್ರು. ಈಚೆಗೆ ಮೇಲ್ಭಾಗದಲ್ಲಿ ಹೋದ್ರೆ, ಉತ್ತರ ಭಾರತದಲ್ಲಿ ಹೋದ್ರೆ ಅಲ್ಲಿಯೇ ರಾಜರು ಮಾಡ್ತಾ ಇದ್ರು. ವಾರಣಾಸಿಗೆ ಹೋದ್ರೆ ಅಲ್ಲಿಯೇ ರಾಜರು ಮಾಡ್ತಾ ಇದ್ರು. ಹಾಗಾಗಿ ಎಲ್ಲರ ಜೊತೆಗೂ ಸಂಬಂಧ ಇತ್ತು, ಒಡೆಯರ ಜೊತೆಗೂ ಸಂಬಂಧ ಇತ್ತು. ಯಾಕಂದ್ರೆ ಸಾಕಷ್ಟು ಸರಿ ಮೈಸೂರಿಗೆ ಹೋಗಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ, ನಂಜನಗೂಡಿಗೆ ಹೋಗಿದ್ದಾರೆ. ಸೊ ಆವಾಗ ಮೈಸೂರು ಒಡೆಯರು ಯಾರು ಇರ್ತಿದ್ರು,
ಅವ್ರ ಜೊತೆ ಒಳ್ಳೆ ನಿಕಟ ಸಂಪರ್ಕ ಹೊಂದಿದ್ರು. ಎಲ್ಲರೂ ಆಕ್ಚುಲಿ ಆ ಭಕ್ತರು ಟೈಮ್ ಲೈನಲ್ಲಿ ನೀವು ಹೇಳ್ತಿರೋ ಟೈಮ್ ಲೈನಲ್ಲಿ ಇನ್ನೂ ಮೈಸೂರು ಸಂಸ್ಥಾನ ಇರಲಿಲ್ಲ ಅಲ್ಲ, ಅಲ್ಲ, ಶ್ರೀರಂಗಪಟ್ಟಣ ಇತ್ತು, ಸಂಸ್ಥಾನ. ಅಂದ್ರೆ ಎಮರ್ಜ್ ಆಗ್ತಾ ಇತ್ತು. ಬಟ್ ಅದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಆಗಿತ್ತು. ಇನ್ನು ಈಗ ಮೈಸೂರು ಹೈದರ್ ಟಿಪ್ಪು ಏನಿದೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ರು. ಕರೆಕ್ಟ್. ಸೊ ಅಲ್ಲಿ ಅದೇ ಅವರಿಗೆ ರಾಜಧಾನಿ ಆಗಿತ್ತು. ಸೊ ಅಲ್ಲ, ಅದಕ್ಕೆ ಮುಂಚೆನೂ ನಮ್ಮ ಮೈಸೂರು ಅಲ್ಲೇ ಇದ್ದಿದ್ದಲ್ಲ ಅಂದ್ರೆ ಶ್ರೀರಂಗಪಟ್ಟಣ. ಮೂಲ ಮೈಸೂರು ಇರೋದ್ರಿಂದ ಅವ್ರಿಗೆ ಮೈಸೂರು ಒಡೆಯರ್ ಅಂತ ನಾವು ಕರಿತಾ ಅದು ಇದ್ವಿ. ಕೊನೆಗೆ ಬ್ರಿಟಿಷರು ಲಿಂಕ್ ಮಾಡಿದ್ರು ಅಷ್ಟೇ ಬಿಟ್ರೆ ಶ್ರೀರಂಗಪಟ್ಟಣನೇ ಅವರ ಕರೆಕ್ಟ್ ಪವರ್ ಅದೇ ಸಂಸ್ಥಾನ ಅದು. ಸೊ ನಂತರದಲ್ಲಿ ಅವರು ಅಲ್ಲಿಗೆ ಮೈಸೂರಿಗೆ ವರ್ಗಾವಣೆ ಆಗ್ತಾರೆ ಬಿಟ್ರೆ ಅದು ಮುಂದಿನ ಭಾಗ ಅದು. ಕರೆಕ್ಟ್. ಸೊ ಇಲ್ಲಿ ಏನಂದ್ರೆ 47 ಪತ್ರ ಏನು ಹೇಳಿದಾರೆ, ಅದ್ರ ಒಂದು ಪತ್ರ ಯಾವ್ದಕ್ಕೆ ಬರ್ದಿದ್ದಾರೆ ಅಂದ್ರೆ ಅದು ನೇರವಾಗಿ ಇವ್ರಿಗೆ ಬರೆಯಲ್ಲ, ಈ ಪಕ್ಕದಲ್ಲಿರೋ ಇದಕ್ಕೆ ನಗರ ಸಂಸ್ಥಾನ ಅಂತ ಹೇಳ್ತಿದ್ವಲ್ಲ ಇವ್ರು ಹೋದ ಮೇಲೆ, ಬಿದ್ನೂರು ಸಂಸ್ಥಾನ ರಾಜಧಾನಿಯನ್ನ ಅವರು ನಗರ ಸಂಸ್ಥಾನ ಅಂತಿದ್ರು. ಅಲ್ಲಿಯ ಫೌಜ್ದಾರಿಗೆ ಒಂದು ಪತ್ರ ಬರೀತಾರೆ, ಏನಂದ್ರೆ ಸಂಸ್ಥಾನಕ್ಕೆ ಅಂದ್ರೆ ಶೃಂಗೇರಿ ಧರ್ಮ ಸಂಸ್ಥಾನಕ್ಕೆ ಸೇರಿದ ಎಲ್ಲ ಜಮೀನಿನ ಪಟ್ಟವನ್ನು ವಾಪಸ್ ತಗೊಳ್ಳಿ ಅಂತೇಳಿ ತಗೊಂಡು ಮತ್ತೆ ರೀಅರೇಂಜ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಆ ರೀಅರೇಂಜ್ ಮಾಡಿದಂದ್ರೆ ಇವರೆಲ್ಲದೂ ಸನ್ನದ್ಗಳನ್ನು ಕೇಳ್ತಾರೆ. ಸನ್ನದ್ ಅಂತ ಅವರು ಪ್ರಯೋಗ ಮಾಡ್ತಾರೆ. ಸನ್ನದ್ ಅಂದ್ರೆ ನಿಮ್ಗೆ ಹಿಂದೆ ನಿಮ್ಮ ಮಠಕ್ಕೆ ಉಂಬಳಿಯಾಗಿ ಪತ್ರ ನೀಡಿರ್ತಾರೆ ಹಿಂದಿನ ರಾಜರು, ಅದನ್ನ ನಮ್ಗೆ ಮತ್ತೆ ಕೊಡಿ ಅಂತ ಕೇಳ್ತಾರೆ. ಅದನ್ನ ನಾವು ಪರಾಮರ್ಶೆ ಮಾಡಬೇಕು ಅಂತೇಳಿ. ಸೊ ಅದನ್ನ ಕೊಟ್ಟಾಗ ಶೃಂಗೇರಿಗೆ ಧರ್ಮ ಸಂಸ್ಥಾನದ ಏನು ಜಾಗೀರಿದೆ ಅಂದ್ರೆ 27 ಹಳ್ಳಿಗಳೇನಿತ್ತು ಅದನ್ನ ಮತ್ತೆ ಹೊಸ ಪಟ್ಟ ಕೊಟ್ಟು ಅದನ್ನ ವಾಪಸ್ ಕೊಡ್ತಾರೆ. ಆ 27 ಹಳ್ಳಿಗಳಿಗೆ ವಾಪಸ್ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ, ಮತ್ತೆ ಬೇರೆ ಕಡೆದೆಲ್ಲ ನಮಗೆ ಮಾಹಿತಿ ಇಲ್ಲ, ಯಾಕಂದ್ರೆ ನಮ್ಗೆ ಅದರ ಪತ್ರಗಳು ಸಿಕ್ಕಿಲ್ಲ. ಅದ್ರ ರೀಅರೇಂಜ್ ಮಾಡ್ಕೊಡ್ತಾರೆ ಅವರು. ರೀಅರೇಂಜ್ ಅಂದ್ರೆ ಏನಾದ್ರು ಅಂದ್ರೆ ಈಗ ಅಂದ್ರೆ ನೀವು ಹಳೇದು ಒಂದು ವಿಮರ್ಶೆ ಮಾಡ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಎಲ್ಲಿಂದೋ ಬಂದಿದೆ ಅಂತ ತಿಳ್ಕೊಳ್ಳಿ, ಅವ್ರು ಕೇಳ್ತಾರೆ ನಿಮ್ಗೆ ದಾನ ಬಂದಿದೆ ಅಂತ ಯಾರು ಕೊಟ್ಟಿದ್ದು ನಿಮ್ಗೆ, ಕ್ರಯಪತ್ರ ಇದ್ದಂಗೆ ನಮಗೆ ಕ್ರಾಸ್ ಚೆಕ್ ಮಾಡೋದು. ಈಗ ನಾನು ಹೇಳಿದ್ದಕ್ಕೆ ಸರ್ಕಾರ ಒಪ್ಪಲ್ಲ. ಕರೆಕ್ಟ್. ನೀವು ಬಂದು ಇಲ್ಲ ನಮ್ಮ ಅಜ್ಜ ಮುತ್ತಾಜ್ಜನ ಕಾಲದಿಂದ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಅನುಭವದಾರ ಅಂದ್ರೆ ಸರ್ಕಾರ ಏನ್ ಮಾಡ್ತಾರೆ, ನಂಗೆ ನಿಮ್ ಕ್ರಯಪತ್ರ ಕೊಡಿ, ದಾಖಲೆ ಕೊಡಿ ಅಂತ. ಆ ತರ ತಿಪ್ಪುನು ಕೇಳಿದಾನೆ, ಇವ್ರು ಕೊಟ್ಟಿದ್ದಾರೆ. ಸೊ ಅದು ಹಿಂದೂ ಆಗಿದೆ, ಅದು ನೋಡಿದೀವಲ್ಲ. ಈಗ ಶಿವಪ್ಪ ನಾಯಕರು ರಿಅರೇಂಜ್ ಮಾಡ್ತಾರೆ, ಶಿವಪ್ಪ ನಾಯಕರು ರಿಅರೇಂಜ್ ಬೇರೆ ಕಾರಣಕ್ಕೆ ಮಾಡ್ತಾರೆ. ಸೊ ಇವರು ಮತ್ತೆ ರಿಅರೇಂಜ್ ಮಾಡಿ ಅದನ್ನು ವಾಪಸ್ ಕೊಡ್ತಾರೆ ಪಟ್ಟಕ್ಕೆ. ಮುಂದಿನ 46 ಲೆಟರ್ಗಳು ಯಾವ ಸಮಯದಂತ ನಾವು ನೋಡಿದಾಗ ಅದು ಟಿಪ್ಪುನ ಒಂದು ಆಡಳಿತ ಕಾಲದಲ್ಲಿ ಬಹಳ ಸೂಕ್ಷ್ಮವಾಗಿರೋ ಪೀರಿಯಡ್ ಅಂದ್ರೆ 1790 to 1799. ಹೌದು. ಆ ಕಾಲಘಟ್ಟದಲ್ಲಿ 9 ಇಯರ್ಸ್ ಅಲ್ಲಿ ಮುಂದಿನ 46 ಲೆಟರ್ಗಳನ್ನ ಅವರು ವಿನಿಯೋಗ ಮಾಡ್ಕೋತಾರೆ. ಯಾರ ಜೊತೆಗೆ? ಗುರುಗಳ ಜೊತೆಗೆ. ಅಂದ್ರೆ ಇನ್ ಬಿಟ್ವೀನ್ ಥರ್ಡ್ ಅಂಡ್ ಫೋರ್ತ್ ವಾರ್ ಅಲ್ಲಿ. ಸೊ ಅದೊಂದು ಸೂಕ್ಷ್ಮ, ಯಾಕಂದ್ರೆ ಅವ್ರಿಗೆ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಕಾಲಘಟ್ಟದಲ್ಲಿ ಅವರು ಆ ಉಳಿದಿದ್ದ 46 ಲೆಟರ್ಗಳು ಬರೀತಾರೆ. ಲೆಟರ್ಗಳು ಹೇಗಿರ್ತಿದ್ವು ಅಂದ್ರೆ, ನೀವು ಎಲ್ಲ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಮೈಸೂರು ಸಂಸ್ಥಾನ ಬಗ್ಗೆ ಪೂಜೆ ಮಾಡಿ, ನನಗೆ ಮುಂದೆ ಜಯ ಸಿಗ್ಲಿ ಅಂತ ಪೂಜೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಎಲ್ಲ ದೇವರುಗಳು ಪೂಜೆ ಮಾಡಿ ಅಂತ ಬರೀತಿರ್ತಾರೆ. ಸೊ ಇಂತಹ ಕಾಲಘಟ್ಟದಲ್ಲಿ ನಾನು ಹಿಂದೆ ಹೇಳಿದೆ, ಈ ಹಿಂದಿಂದ ಇದ್ರೊಳಗೆ ಒಟ್ಟು 4 ಸರಿ ಅಟ್ಯಾಕ್ ಆಗಿದೆ. ಅದ್ರೊಳಗೆ 3 ಅಟ್ಯಾಕ್ ಗಳನ್ನ ನಾವು ಆಲ್ರೆಡಿ ಮಾತಾಡಿದ್ವಿ. ಸೊ 4ನೇ ಮತ್ತೆ ಕೊನೆ ಅಟ್ಯಾಕ್ ಯಾವಾಗ ಆಗಿತ್ತು ಅಂತೇಳಿ, ಯಾಕಂದ್ರೆ ಇದು ಬಹಳ ಒಂಥರ ಕಾಂಟ್ರವರ್ಸಿಯಲ್ ಫಿಗರ್. ಅದು ಯಾವಾಗಲೂ ನಾವು ಕೇಳೋದು ಅದು ಮರಾಠರು ಈ ತರ ಮಾಡಿದ್ರು, ಟಿಪ್ಪು ಅದನ್ನ ಕಾಪಾಡಿದ್ದು ಅಂತ ಈ ತರದ ವಿಷಯ ಅಷ್ಟೇ ನಮಗೆ ಗೊತ್ತಿರೋದು ಮೇಲ್ನೋಟಕ್ಕೆ. ನೋಡಿ, ಇದು ಆಗಿದ್ದು ಯಾವಾಗ ಅಂದ್ರೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಟೈಮ್ಗೆ. ಅಂದ್ರೆ ಇದು ಆಂಗ್ಲೋ ಅನ್ನೋ ಪದನೇ ನಾವು ತಪ್ಪು ಉಪಯೋಗಿಸ್ತಾ ಇದೀವಿ. ಬ್ರಿಟಿಷ್ ವಾಸ್ ಜಸ್ಟ್ ಎ ಪಾರ್ಟ್ ಆಫ್ ದಟ್ ರೆಬೆಲಿಯನ್. ಅಲ್ಲಿ ಮೇನ್ ಆಗಿದ್ದಿದ್ದು ಯಾರು? ಮರಾಠರು. ನಾವು ಮರಾಠ ಎಂಪೈರ್ ಅಂದ್ಕೊಳ್ಳಿ ಏನಾಗ್ತದೆ, ಕೇವಲ ಮರಾಠರು ಅಂತ ಬರಲ್ಲ, ಅಲ್ಲಿ ಪೇಶ್ವರು ಬರ್ತಾರೆ, ಹೋಳ್ಕರು, ಶಿಂದ್ಯಾ, ಪಟ್ವರ್ಧನ್ಗಳು ಬರ್ತಾರೆ, ಗೋರ್ಪಡೆ ಎಲ್ಲರೂ ಬರ್ತಾರೆ. ಅವರೆಲ್ಲ ಸೇರ್ಕೊಂಡ್ರೆ ಅಷ್ಟೇ ಇದು ಮರಾಠ ಸಮೂಹ. ನಿಜಾಮ್ ಇರ್ತಾರೆ. ಅದೇ ರೀತಿ ನಮ್ಮ ಕೊಡಗಿನ ಸ್ಟ್ರಾಂಗ್ ಆಗಿದ್ದರಿಂದ ಅವ್ರಿಗೆ ಯಾರ್ಯಾರು ಸಾಮಂತರಾಗಿದ್ರು ಅವರೆಲ್ಲರೂ ಅವ್ರ ಟೀಮಲ್ಲಿ ಇರ್ತಾರೆ. ಸೊ ಅವ್ರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಒಂದು ಒಪ್ಪಂದ ಪ್ಯಾಕ್ಟ್ ಏನಾಗಿರ್ತದೆ, ಈ ತರ ಅಟ್ಯಾಕ್ ಮಾಡ್ಬೇಕು. ಅದೇ ಒಪ್ಪಂದದಲ್ಲಿ ಡಿಸ್ಕಷನ್ ಮಾಡಿರ್ತಾರೆ. ನಾವು ಗೆದ್ವಿ ಅಂದ್ರೆ ನಾವು ಇಷ್ಟು ರಾಜ್ಯನ ನಾವು ಗೆದ್ವಿ ಅಂದ್ರೆ ಅದನ್ನ ಎಷ್ಟು ಪರ್ಸೆಂಟೇಜ್ ಯಾರು ತಗೋಬೇಕು, ಅಥವಾ ಏನಾದ್ರು ಯುದ್ಧ ಮಾಡ್ಬೇಕಾದ್ರೆ ಏನಾದ್ರು ಸಂಪತ್ತು ಸಿಕ್ತು ಅಂದ್ರೆ ಅದನ್ನ ಎಷ್ಟು ಮಾಡ್ಬೇಕು ಅಂತ. ಸೊ ಆ ಇದ್ರೊಳಗೆ ಮೇಜರ್ ಆರ್ಮಿ ಇದ್ದಿದ್ದು ಮರಾಠರದು. ಸೊ ಏನೇ ಇದಾದ್ರೂ ಡೀಲಿಂಗ್ ಅವರೇ ತಗೋತಾ ಇದ್ರು. ಅವತ್ತಿನ ಕಾಲಘಟ್ಟದಲ್ಲಿ ಇದೊಂದು 2-3 ವರ್ಷ ಆಗ್ತದೆ. ಸೊ ಇವರಿಗೆ ಬ್ರಿಟಿಷರಿಗೆ ಸಂಬಂಧಪಟ್ಟಂಗೆ 2 ಸೇನೆಯ ತುಕಡಿ ಇದರೊಳಗೆ ಶಾಮೀಲಾಗ್ತದೆ. ಒಂದು ಬಾಂಬೆ ರೆಜಿಮೆಂಟ್ ಅಂತೇಳಿ, ಇನ್ನೊಂದು ಮೆಡ್ರಾಸು. ಈ ಮೆಡ್ರಾಸಿಂದ ಕೆಳಭಾಗದಿಂದ ಹತ್ತಿರ ಇದೆ ಇವ್ರು ಬರ್ತಾರೆ. ಬಾಂಬೆ ರೆಜಿಮೆಂಟ್, ಬಾಂಬೆ ತುಕಡಿ ಏನಿದೆ, ಈ ಮರಾಠರ ಜೊತೆಗೆ ಸೈನ್ಯದ ಜೊತೆಗೆ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ನಿಜಾಮ್ ಅವರು ಇರ್ತಾರೆ, ಅವರು ಬರ್ತಾರೆ, ಕೊಡಗಿನವ್ರು ಬರ್ತಾರೆ, ತಿರುವನಂತಪುರಂ ಬರುವ ಎಲ್ಲರೂ ಬರ್ತಾರೆ. ಸೊ ಇದು ಆ ಕಾಲಘಟ್ಟದಲ್ಲಿ ಏನಾಗ್ತದೆ ಅಂದರೆ ಪಿಂಡಾರಿಗಳು ಅಂತ ಒಂದು ಬರ್ತದೆ. ಸೊ ಪಿಂಡಾರಿಗಳು ಅಂತ ಏನಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು. ಪಿಂಡಾರಿಗಳು ಅಂದರೆ ದೇ ಆರ್ ನಾಟ್ ಪರ್ಮನೆಂಟ್ ಸೋಲ್ಜರ್ಸ್ ಅಲ್ಲ ಅವರು. ಈಗ ನಾನು ಇಬ್ಬರು ರಾಜರುಗಳಿದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ನಮ್ಮ ಅಧೀನದಲ್ಲಿ ಇರೋರು ದೇ ಆರ್ ಅಂದರೆ ಟೆಂಪ್ರರಿ ಫ್ರೀಲ್ಯಾನ್ಸ್ ಅಂತ ಹೇಳ್ತೀವಿ ನೋಡಿ, ಆ ಥರ. ನೀವು ದುಡ್ಡು ಕೊಟ್ಟರೆ ಇದು ಮಾಡೋದು, ಆದರೆ ಅವ್ರು ದುಡ್ಡು ತಗೋತಾ ಇರಲಿಲ್ಲ. ಸೊ ಅವರ ಕೆಲಸ ಏನು ಅವ್ರದ್ದು? ಸೊ ಕುದುರೆ ಸವಾರರು, ಅವ್ರದ್ದೇ ಕುದುರೆ. ಸೊ ಇವ್ರು ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ
ಅಂದರೆ ನಾನೀಗ ಈ ಊರ ಮೇಲೆ ಈ ರೀತಿ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ, ನನಗಿಂತ ಮುಂಚೆ ಇವ್ರು ಹೋಗಿ ಒಂಥರ ಗುರೆಲ್ಲ ವಾರ್ ಫೈಟಿಂಗ್ ಮಾಡಿ ಅಲ್ಲೆಲ್ಲ ಒಂದಿಷ್ಟು ಡಿಸ್ಟ್ರಕ್ಷನ್ ಮಾಡಿ ಅವರು ವಿಚಲಿತ ಮಾಡಿ, ಸೊ ಅವಾಗ ಇವರು ಮೇಯ್ನಾಗಿ ಹೋಗ್ತಾ ಇದ್ರು. ಸೊ ನೀವು ಕೇಳ್ಬೋದು ನನಗೆ ಇವ್ರು ಪೇಮೆಂಟೇ ಮಾಡಲ್ಲ ಅಂದಮೇಲೆ ಇವರಿಗೆ ದುಡ್ಡು ಹೇಗೆ ಬರ್ತದೆ ಅಂತೇಳಿ. ವಿಚಲಿತ ಮಾಡಿದಾಗ ಅವ್ರಿಗೆ ಏನೇನು ಸಿಕ್ತಿತ್ತು ಅದು ಅವರಿಗೆ ಸೇರಿದ್ದು. ಒಂಥರ ಇದು ದೊರಡೆ ಥರ. ಇದನ್ನ ಕೇವಲ ಮರಾಠರು ಉಪಯೋಗಿಸಿದ್ದಾರೆ ಅಂದ್ರೆ, ನೀವು ಪಿಂಡಾರಿಯ ಒಂದು ಹಿಸ್ಟ್ರಿ ನೋಡಿದಾಗ ಸಾಕಷ್ಟು ರಾಜರದು ಉಪಯೋಗಿಸಿದ್ದಾರೆ ಅದನ್ನ. ಕರ್ನಾಟಕದಲ್ಲೂ ಉಪಯೋಗಿಸಿದ್ದಾರೆ, ಮರಾಠರು ಜಾಸ್ತಿ ಉಪಯೋಗಿಸಿದ್ದಾರೆ, ಅವ್ರಿಗಿಂತ ಹಿಂದೆ ಮೊಘಲರು ಉಪಯೋಗಿಸಿದ್ದಾರೆ. ನೇರ ಕಂಟ್ರೋಲ್ ಇರ್ತಿರ್ಲಿಲ್ಲ. ಆದ್ರೆ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ನಾನು ಇವತ್ತು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಮೈಸೂರಿಂದ ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀನಿ, ನನಗಿಂತ ಮುಂಚೆ ನೀನು ರಸ್ತೆ ಅಕ್ಕಪಕ್ಕದಲ್ಲಿ ಗ್ರಾಮಗಳಿರ್ಬೋದು, ಎಲ್ಲೆಲ್ಲಿ ಸೈನ್ಯ ತುಕಡಿ ಇದೆ ಅಲ್ಲಿ ಅಟ್ಯಾಕ್ ಮಾಡಿ ಅವರು ವಿಚಲಿತವಾಗಿ ಮಾಡಿ ಒಂದಿಷ್ಟು ಅಲ್ಲಂದ್ರೆ ಅವರು ನೆಕ್ಸ್ಟ್ ಇವ್ರು ಬರ್ತಾ ಇದಾರೆ ಅಂತ ಗೊತ್ತಾಗ್ಬಾರ್ದು, ಅಲ್ಲೇ ಡಿಸ್ಟ್ರಾಕ್ಷನ್ ಮಾಡೋ ಅದೇ ಇವ್ರದ್ದು ಇದು. ಹಾಗಿದ್ರೆ ನೀವು ಕೇಳ್ಬೋದು, ಇವ್ರು ಅಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅವ್ರು ಮಾಡ್ತಾರೆ ಅಂದ್ರೆ ಮರಾಠರು ಶೃಂಗೇರಿಗೆ ಬಂದಿದ್ರು ಅಂತ ನೀವು ಕೇಳ್ಬೋದು. ಹೌದು, ತುಂಬಾ ಜನ ಏನಂತಾರೆ ಮರಾಠರು ಬಂದು ಅಂದ್ರೆ ಈಗ ಬಂದಿರೋದು ಮರಾಠ ಸೈನ್ಯದಲ್ಲಿ ಇದ್ದಂತಹ ಪಿಂಡಾರಿಗಳು. ಸೈನ್ಯದಲ್ಲಿ ಯಾರು ಸೈನ್ಯಕ್ಕೂ ಸೇರಲ್ಲ, ಫ್ರೀಲಾನ್ಸ್. ನಾನು ಹೇಳ್ದಲ್ಲ ಫ್ರೀಲಾನ್ಸ್, ಹೊರನ ಯಾವ ಸೈನ್ಯಕ್ಕೂ. ಈಗ ನಾವು ಯುದ್ಧಕ್ಕೆ ಹೋಗ್ತಾ ಇದೀವಿ, ಬತ್ತೀಯಪ್ಪ ಅಂದ್ರೆ ಅವ್ರ ಜೊತೆಗೆ ಹೋಗಿ ಅಲ್ಲಿ ಇಷ್ಟೇ ಮಾಡ್ಕೋಬೇಕು, ಹೊಡೆದಾಡಿ ಗುದ್ದಾಡಿ ಅವ್ನಿಗೆ ಏನೇನ್ ಬೇಕು ದೋಚ್ಕೊಂಡು ಅವ್ನು ಸೆಟ್ಲ್ ಆಗ್ಬೇಕು, ಏನ್ ಮಾಡ್ಬೇಕು ಅದು ಬಿಟ್ಟಿದ್ದು ಆ ತರದ್ದು ತಂಡ. ಆದ್ರೆ ಅವ್ರದ್ದು ಪಿಂಡಾರಿಗಳಿಂದ ಇನ್ನೊಂದೇನು ಕಟ್ಟಿದ್ದು ಅಂದ್ರೆ, ನೀವು ಆಮೇಲೆ ನೋಡ್ಬೋದು ಅವ್ರನ್ನ ಹತ್ತಿಕ್ಕಳು ಮುಂದೆ 1800 ನಂತರದಲ್ಲಿ ಬ್ರಿಟಿಷ್ದವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತು ನಮಗೆ. ಶಿಂದೆಗೂ ಬಹಳ ತಲೆಬಿಸಿ ಆಗ್ತದೆ. ಲಾಸ್ಟಿಗೆ ಅವರನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂದಾಗ ಬ್ರಿಟಿಷ್ ಒಂದು ದೊಡ್ಡ ಸೈನ್ಯವನ್ನೇ ಉಪಯೋಗಿಸ್ತಾರೆ. ಅಂದ್ರೆ ಯಾರು ಮಾತು ಕೇಳ್ತಾ ಇರ್ಲಿಲ್ಲ ಅವರು. ಕಟ್ಟುಪಾಡೇನಿಲ್ಲ, ಯಾವ್ದು ರೀತಿ ರಿವಾಜು ಒಂದು ಏನು ಇಲ್ಲ, ಒಂದು ಸಿಸ್ಟಮೇ ಇಲ್ಲ ಅವ್ರಿಗೆ. ಸೊ ಈಗ ನಾವೇನಾಗ್ತದೆ, ಈ ಮರಾಠ ಸೈನ್ಯ ಬಾಂಬೆ ಅಂದ್ರೆ ಪುಣೆದಿಂದ ಇಲ್ಲಿಗೆ ಬರೋವರೆಗೂ, ಇಲ್ಲಿಂದ ಶ್ರೀರಂಗಪಟ್ಟಣ ಹೋಗಿ ಎಲ್ಲ ಆ ವಾರ್ ಮುಗಿದ್ಮೇಲೆ ಅಂದ್ರೆ ಈ ಟಿಪ್ಪು ಸರೆಂಡರ್ ಆಗ್ತಾನೆ. ಸರೆಂಡರ್ ಅಂದ್ರೆ ಅವನು ಸೋತಿದ್ದೀನಿ ಅಂತ ಒಪ್ಕೋತಾನೆ. ಸೊ ಅಲ್ಲಿಯವರೆಗೆ ಏನಾಗಿದೆ, ನಮಗೆ ಪರ್ಫೆಕ್ಟಾಗಿ ಡಾಕ್ಯುಮೆಂಟ್ ಸಿಗ್ತದೆ. ಯಾವ ರೀತಿ ಡಾಕ್ಯುಮೆಂಟು ಅಂದರೆ, ಬಾಂಬೆ ರೆಜಿಮೆಂಟಿನ ಇಬ್ಬರು ಆಫೀಸರ್ಸ್ಗಳು, ಒಬ್ಬ ಕ್ಯಾಪ್ಟನ್ ಲಿಟಲ್ ಅಂತ ಹೇಳಿ, ಇನ್ನೊಬ್ಬ ಮೇಜರ್ ಎಡ್ವರ್ಡ್ ಮೂರ್ ಅಂತೇಳಿ. ಸೊ ಇವರೇನು ಮಾಡ್ತಾರೆ ಅಂದರೆ, ಅಲ್ಲಿಂದ ಮರಾಠ ಪೇಶ್ವಾಜಗಳ ಜೊತೆಗೆ ಬರ್ತಾರೆ. ಅವಾಗ ಈ ಮರಾಠರ ಏನು ಸೈನ್ಯ ಇದೆ ಅದರ ನೇತೃತ್ವವನ್ನು ವಹಿಸಿದವನು ಮೀರಜ್ ಅಂತ ಬರ್ತದೆ ಇವತ್ತು. ಆ ಮೀರಜ್ಗೆ ಜಾಗೀರಾಗಿ ಕೊಟ್ಟಿರುವಂಥ ಪಟ್ವರ್ಧನ್ ಫ್ಯಾಮಿಲಿ ಅವ್ರದ್ದು. ಅವನ ಹೆಸರು ಪರಶುರಾಮ್ ಬಾಹು ಪಟ್ವರ್ಧನ್. ಸೊ ನಾವು ಜಾಸ್ತಿ ಜನ ಪರಶುರಾಮ್ ಬಾಹು ಅಂತ ಕರಿತೀವಿ. ಸೊ ಪರಶುರಾಮ್ ಬಾಹು ಪಟ್ವರ್ಧನ್ ಏನಿದೆ, ಇವ್ರದ್ದು ಒಂದು ಸೈನ್ಯ ಸಂಸ್ಥಾನ ಅದು. ಸೊ ಆ ಸಂಸ್ಥಾನದ ಪರಶುರಾಮ್ ಬಾಹು ಮತ್ತು ಅವರ ಅಣ್ಣ ಗೋಪಾಲ್, ಸೊ ಇವರಿಬ್ಬರು ನೇತೃತ್ವ ವಹಿಸ್ತಾರೆ. ಆದರೆ ಇದರೊಳಗೆ ಸೈನ್ಯದ ಅಂದರೆ ಯುದ್ಧದ ಭೂಮಿಯಲ್ಲಿ ಮುಂದೆ ನಿಂತಿದ್ದು ಯಾವಾಗಲೂ ಪರಶುರಾಮ್ ಬಾಹು. ಸೊ ಅವ್ರು ಹೇಗೆ ಬಂದರು ಅಂತ ನಮ್ಗೆ ಗೊತ್ತಿದೆ. ಚಿತ್ರದುರ್ಗ ಬಂದರು, ಚಿತ್ರದುರ್ಗದಿಂದ ಹೊಳೆಹೊನ್ನೂರಿಗೆ ಬಂದರು, ಹೊಳೆಹೊನ್ನೂರು ಕೋಟೆಯನ್ನು ಗೆದ್ಕೋತಾರೆ, ಶಿವಮೊಗ್ಗಕ್ಕೆ ಬರ್ತಾರೆ, ಶಿವಮೊಗ್ಗ ಕೋಟೆಯನ್ನು ಗೆದ್ಕೋತಾರೆ, ನಂತರ ಅನಂತಪುರಕ್ಕೆ ಹೋಗ್ತಾರೆ, ಅನಂತಪುರ ಕೋಟೆಯನ್ನು ಗೆದ್ಕೋತಾರೆ, ಅನಂತಪುರದಿಂದ ಬಿದ್ನೂರಿಗೆ ಹೋಗ್ತಾರೆ, ನಗರ ಹಿಂದಿನ ರಾಜಧಾನಿ, ಅಲ್ಲಿ ಯುದ್ಧ ಮಾಡ್ಕೊಂಡು ಮತ್ತೆ ಅವರು ವಾಪಸ್ ಬರ್ಬೇಕಾದ್ರೆ ತುಂಗಾ ನದಿ ದಾಡ್ಕೊಂಡು ಭದ್ರಾವತಿ ಮೂಲಕ ಮತ್ತೆ ಶ್ರೀರಂಗಪಟ್ಟಣ ಹೋಗ್ತಾನೆ ಗೊತ್ತು. ಅವ್ರು ಎಲ್ಲೂ ಬರಲಿಲ್ಲ, ಅಲ್ಲಲ್ಲ ಶ್ರೀರಂಗ ಅಂದ್ರೆ ಏನಾಗ್ತದೆ, ಆಂಗ್ಲೋ ಮೈಸೂರು ತಡೀತಾ ಇರ್ತದೆ. ನೀವು ನೋಡ್ಬೋದು ಆ ಯುದ್ಧ ಇನ್ನೇನು ಕ್ಲೈಮ್ಯಾಕ್ಸಿಗೆ ಬರಬೇಕು ಅನ್ಬೇಕಾದ್ರೆ ಮಳೆ ಶುರು ಆಗ್ತದೆ. ಮಳೆಯಲ್ಲಿ ನೀವು ಯುದ್ಧ ಮಾಡ್ಲಿಕ್ಕಾಗಲ್ಲ. ಸೊ ಅವಾಗ ಇವನೇನು ಮಾಡ್ತಾನೆ, ಅವಾಗ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ನೀವು ಮಳೆ ನಿಲ್ಲುವವರೆಗೂ ನೀವು ಮತ್ತೆ ಹಿಂದೆ ಹೋಗಿ ಎಲ್ಲರೂ ಒಂದ್ ಕಡೆ ಕ್ಯಾಂಪ್ ಮಾಡಿ ವಾಪಸ್ ಬನ್ನಿ ಅಂತೇಳಿ. ಜೂನಲ್ಲಿ. ಸೊ ಇವ್ರೇನ್ ಮಾಡ್ತಾರೆ, ಇದು 2-3 ವರ್ಷ ನಡೆದಿರೋದಲ್ಲ ಇದು. ಸೊ ಇವ್ರು ವಾಪಸ್ ಯಾಕೆ ಅಲ್ಲೇ ಕುತ್ಕೋಬೇಕು ಅಂತೇಳಿ ಪಟ್ವರ್ಧನ್ ಈಚೆಗೆ ಬರ್ತಾರೆ. ಆ್ಯಕ್ಚುಲಿ ಅದು ಆಗಿಂತ ಮುಂಚೆ ಆಗಿರೋದು ಇದು. ಇವನು ಪಟ್ವರ್ಧನ್ ಇಲ್ಲೆಲ್ಲ ಹಿಂಗೆ ಡಿಟೂರ್ ಮಾಡಿದ್ದಕ್ಕೆ ಅಲ್ಲಿ ಕರೆಕ್ಟ್ ಟೈಮಿಗೆ ಹೋಗಲ್ಲ ಅವನು. ಅದ್ರ ಬಗ್ಗೆ ಬ್ರಿಟಿಷ್ ಅಧಿಕಾರಿ ಲೆಟರ್ ಬರೀತಾನೆ. ಇವನು ನೇರವಾಗಿ ಶ್ರೀರಂಗಪಟ್ಟಣ ಬರೋ ಬದಲು ಅಲ್ಲಿ ಹೊಳೆಹೊನ್ನೂರು ಶಿವಮೊಗ್ಗ ಅನ್ಕೊಂಡು ಅನಂತಪುರ ಅನ್ಕೊಂಡು ಇದಕ್ಕೆ ಹೋಗಿದ್ದಾನೆ, ಬಿದ್ನೂರಿಗೆ ಹೋಗಿದ್ದಾನೆ. ಅಲ್ಲ, ಬಟ್ ಅವ್ರು ಯಾರು ಇವರಿಗೆ ರಿವಲ್ಟ್ ಆಗಿದ್ದಕ್ಕೆ ಅಟ್ಯಾಕ್ ಮಾಡಿರೋ ತರ ಅಲ್ಲ. ಅವ್ರು ಬಂದಿರ್ತಾರೆ, ಹೊರಗಡೆ ಬಂದಾಗ ಇವೆಲ್ಲ ಟಿಪ್ಪು ಏರಿಯಾ ಅಲ್ಲ, ಎಲ್ಲ ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಈಗ ಟಿಪ್ಪು ಹೋಗಿ ಬದಾಮಿನ ಅಟ್ಯಾಕ್ ಮಾಡಿ ಅವ್ರದ್ದು ರಾಜ್ಯನ ತಗೊಂಡಾಗ ಅವ್ರು ಬಂದಿಲ್ಲಿ ಅಟ್ಯಾಕ್ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್ ಇನ್ ಲವ್. ಈ ಹೈದರ್ ಟಿಪ್ಪು ಹೋಗಿ ಮರಾಠ ಇದ್ರೊಳಗೆ ಅಟ್ಯಾಕ್ ಮಾಡಿದಾಗ ತಪ್ಪಿಲ್ಲ ಅಂದಮೇಲೆ ಅವ್ರು ಬಂದಿಲ್ಲಿ ಇವ್ರದ್ದು ಅಟ್ಯಾಕ್ ಮಾಡಿರೋದು ತಪ್ಪಿಲ್ಲ. ಆದರೆ ಇಲ್ಲಿ ನಮ್ಗೆ ಇರೋದನ್ನ ಮಠದ ಮೇಲೆ ಅಟ್ಯಾಕ್ ಮಾಡಿದಾರ ಮರಾಠರು ಅಂತೇಳಿ. ಸೊ ನಮಗೆ ಇಲ್ಲಿ ಅವ್ರದ್ದು ರೂಟ್ ಗೊತ್ತಾಯ್ತು ನಮಗೆ ಕ್ಲೀನಾಗೆ. ಯಾರೋ ಬ್ರಿಟಿಷರು ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ಯಾವ ದಿನ ಎಲ್ಲಿ ಮುಖ ಮಾಡಿದ್ದೀವಿ ಏನು ವಿತ್ ಮ್ಯಾಪ್ಸ್ ಇದಾವೆ. ಸೊ ಬಿದ್ನೂರು ಆದಮೇಲೆ ಡೈರೆಕ್ಟಾಗಿ ಮತ್ತೆ ಅವ್ರು ಶಿವಮೊಗ್ಗದ ಮೂಲಕ ಬಂದು ತುಂಗಾ ನದಿ ದಾಟಿ ಭದ್ರಾ ನದಿ ದಾಟಿ ಮತ್ತೆ ವಾಪಸ್ ಹೋಗ್ತಾರೆ ಅಂದಮೇಲೆ ಕೆಳಗಡೆ ಇರೋದು ಶೃಂಗೇರಿ, ಈ ಕಾಡಲ್ಲೇ. ಸೊ ಶೃಂಗೇರಿಗೆ ಹೇಗೆ ಬಂದರು ಇಲ್ಲಿ ಗೊತ್ತಾಗೋ ಸಂಗತಿ ಏನಂದರೆ, ನಮಗೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಪತ್ರ ಬರೀತಾನೆ. ಅವರು ಭದ್ರಾವತಿ ಹತ್ರ ಇದ್ದಾಗ ಅವ್ರು ಹೇಳ್ತಾರೆ, ಇಲ್ಲಿ ಕ್ಯಾಂಪಲ್ಲಿ ಗುಸುಗುಸು ನಡೀತಾ ಇದೆ. ಸೊ ನಮಗೆ ಗೊತ್ತಾಗಿದ್ದೇನು ಅಂದರೆ, ಈ ಪಿಂಡಾರಿಗಳು ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಶೃಂಗೇರಿ ಮಠ ಅಂತ ಇದೆ, ಆ ಮಠದ ಸ್ವಾಮಿಗಳಿಗೂ ಒಂದು ಉನ್ನತ ಸ್ಥಾನ ಇದೆ, ಅದನ್ನು ಇವರು ಒಪ್ಕೋತಾರೆ, ಪೇಶ್ವಗಳನ್ನು ಒಪ್ಕೋತಾರೆ. ಅದು ಅಟ್ಯಾಕ್ ಆಗಿಬಿಟ್ಟಿದೆ, ಅಲ್ಲಿ ದರೋಡೆ ಆಗಿದೆ, ಸಾಕಷ್ಟು ಹಾನಿಯಾಗಿದೆ ನಷ್ಟಕ್ಕೆ. ಆ ಮಾತು ಇವರಿಗೂ ಕೇಳಿಸ್ತದೆ, ಅದು ಪೇಶ್ವಾಗೂ ಗೊತ್ತಾಗ್ಬಿಟ್ಟಿದೆ.
ಇದು ತುಂಬ ಆಗಬಾರ್ದಿತ್ತು, ಇದು ಆಗ್ಬಿಟ್ಟಿದೆ ಅಂತ ಹೇಳಿದೆ. ಸೊ ಅಲ್ಲಿ ಚರ್ಚೆ ಆಗ್ತಾ ಇರೋದು ಗೊತ್ತಾಗ್ತದೆ ಅವರಿಗೆ. ಅಂದ್ರೆ ಅಲ್ಲಿ ಗೊತ್ತಾಗೋದೇನೆಂದ್ರೆ ಮೇಜರ್ ಮರಾಠ ಯಾರಿಗೂ ಗೊತ್ತಿಲ್ಲದೆ ಸೊ ಇಲ್ಲೇನಾಗಿದೆ, ಡಿಟೂರ್ ಮಾಡಿದ್ಯಾರೋ ಪಿಂಡಾರಿಗಳು. ಅವ್ರು ಪಿಂಡಾರಿಗಳಿಂದ ನೀವು ಹಿಸ್ಟ್ರಿ ಹೋದ್ರೆ ಗೊತ್ತಾಗ್ತದೆ. ಅವರು ನಾವು ಹೀಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಹೀಗೆ ಬರಬೇಕು ಅಂತೇನಿಲ್ಲ, ಅವ್ರಿಗೆ ಹೆಂಗ್ ಬೇಕಾದ್ರೂ ಮನಸ್ಸಿಗೆ ಬಂದಂಗೆ. ಇಷ್ಟ ಆಮೇಲೆ ಬಂದಂಗ್ ಮಾಡ್ತಾರೆ. ನೀವು ಪಿಂಡಾರಿಯವರಿಗೆ ಯಾವುದೇ ಧರ್ಮ ಜಾತಿ ಏನಿರಲಿಲ್ಲ. ಇಲ್ಲ, ಆಮೇಲೆ ಅಲ್ಲಿ ಗುರಿನೇ ಇಲ್ಲ ಅವ್ರಿಗೆ. ಗುರಿನೇ ಇಲ್ಲ. ಹಾಗಾಗಿ ನಾವು ಈಗ ಟೆರರಿಸ್ಟ್ ಗಳಿಗೆ ಹೇಗೆ Correct. ಗೊತ್ತು ಗುರಿ ಇರಲ್ಲ, ಅವ್ರಿಗೆ ಧರ್ಮ ಇರಲ್ಲ ಅಂತ ಹೇಳ್ತೀವಿ, ಅವ್ರನ್ನ ಟೆರರಿಸ್ಟ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಅಟ್ಯಾಕ್ ಆಗ್ತದೆ, ಸಾಕಷ್ಟು ಸಾವು ನೋವು ಆಗ್ತದೆ, ಎಷ್ಟೋ ಜನಕ್ಕೆ ಸಾಯಿಸ್ತಾರೆ, ವಿದ್ವಾಂಸರು ಇರ್ಬೋದು, ಪಂಡಿತರು ಇರ್ಬೋದು, ಹೆಣ್ಮಕ್ಳನ್ನ ಸಾಯಿಸ್ತಾರೆ, ಎಷ್ಟೋ ಆಸ್ತಿನ ದೋಷಿಸ್ತಾರೆ. ಸೊ ಎಷ್ಟು ದೋಷಿದ್ರು ಅಂತ ಗೊತ್ತಾಗಬೇಕು ಅಂದ್ರೆ ನಿಖರವಾಗಿ ಅದ ನಂತರದಲ್ಲಿ ಟಿಪ್ಪು ಲೆಟರ್ ಬರೀತಾನೆ, ಈ ತರ ಆಗಿರೋದು ನನಗೆ ಸುದ್ದಿ ಬಂತು, ನನಗೆ ಬಹಳ ಬೇಜಾರಾಗಿದೆ, 60 ಲಕ್ಷ ಅಷ್ಟು ಹಾನಿ ಆಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಅವರೇ ಬರೀತಾರೆ. ಟಿಪ್ಪು ಇದನ್ನ ಎಲ್ಲಿಗೆ ಬರ್ತಿರೋದು ಮಠಕ್ಕೆ ಬರೀತಾನೆ, 60 ಲಕ್ಷದ ಬಟ್ ಇದಾಗಿದೆ. ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಪೀಠಾಧ್ಯಕ್ಷರು ಯಾರು ಇರ್ತಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಲ್ವಾ? ಅಲ್ಲ, ತೊಂದರೆ ಇದ್ರೆ ಇವರು ದೊಡ್ಡಡೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಸಾಯಿಸೋದು ಗೀಸೋದೇನೇ ಆಗಲ್ಲ, ಅದು ದೊಡ್ಡಡೆ ಆಯ್ತಲ್ಲ, ದೊಡ್ಡಡೆ ಆಯ್ತು, ಅಷ್ಟು ಇದಾಯ್ತು. 91 ಅಲ್ಲಿ 60 lakhs ಅಂದ್ರೆ ಎಷ್ಟು ಇರ್ಬೋದು? ಅಂದ್ರೆ ನಿಮ್ಗೆ ಕೋಟಿ ಗಟ್ಟಲಲ್ಲಿ ನೀವು ಅದನ್ನ ಮಾಡ್ಬೇಕು. ಕರೆಕ್ಟ್ ಅಲ್ಲ. ಈಗ ನಮಗೆ ಬ್ರಿಟಿಷ್ ಅದ್ರ ನೆಕ್ಸ್ಟ್ ಆ ವಾರಲ್ಲಿ ನೆಕ್ಸ್ಟ್ ಆಗೋ ವಾರಲ್ಲಿ ಅವ್ರು ಕೇಳೋದೇ 2 ಕೋಟಿ ದುಡ್ಡು ಕೇಳ್ತಾರೆ. ಅಂದ್ರೆ ಅದಿನ್ನೆಷ್ಟು ದೊಡ್ಡ ಹಣ ಅಂದಾಗ ಇದು 60 ಲಕ್ಷ ತುಂಬಾ ದೊಡ್ಡ ಹಣ. ಸೊ ಈ 60 ಲಕ್ಷದ ಹೇಗೆ ಇದು ಮಾಡಿದ್ರು, ಮತ್ತೆ ಅವರು ಮರುಸ್ಥಾಪನೆ ಮಾಡ್ಲೇಬೇಕಲ್ಲ ನೀವು. ಆ ಮರುಸ್ಥಾಪನೆ ಮಾಡ್ಬೇಕಾದ್ರೆ ಮತ್ತೆ ಟಿಪ್ಪು ಒಂದಿಷ್ಟು ಆನೆಗಳ ಎಲ್ಲದೂ ಎತ್ಕೊಂಡು ಹೋಗಿರ್ತಾರೆ ಅವರು. ಸೊ ಮತ್ತೆ ಹೊಸ ಆನೆಗಳನ್ನು ಕಳಿಸ್ಕೊಡ್ತಾನೆ, ಕುದುರೆಗಳನ್ನು ಕಳಿಸ್ಕೊಡ್ತಾನೆ. ಆಮೇಲೆ 400 ರಹೈತಿ ಅಂತೇಳಿ ಒಂದು ಅಷ್ಟು ಅಮೌಂಟನ್ನು ಕಳಿಸ್ಕೊಡ್ತಾನೆ. ಅಂದರೆ ಇಮಿಡಿಯೇಟಾಗಿ ಹೊಸ ದೇವ್ರು ಕೂಡಿಸಿ ಮತ್ತೆ ರೀಕನ್ಸಿಡರೇಷನ್ ಆಗಬೇಕಲ್ಲ, ಅದು ಅವೆಲ್ಲ ಒಂದಿಷ್ಟು ಪೂಜಾ ಪುನಸ್ಕಾರಗಳಾಗಬೇಕು, ಶಾಂತಿ ಹೋಮಗಳಾಗಬೇಕು, ಅವೆಲ್ಲದಕ್ಕೂ ಅವನು ದುಡ್ಡು ಕೊಡ್ತಾನೆ. ನಂತರದಲ್ಲಿ ಏನಾಗ್ತದೆ ಅಂದರೆ ಅದು ಟಿಪ್ಪುಗೂ ಬರಿತಾನೆ. ಇವ್ರೇನು ಮಾಡ್ತಾರೆ, ಪೇಶ್ವೆಯವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂತೇಳಿ ಗುರುಗಳಿಗೂ ಸಿಟ್ಟು ಬಂದು, ನಾನು ಪುಣೆಗೆ ಹೋಗಿ ಕೇಳ್ಕೊತೀನಿ ಪೇಶ್ವಾಗ ಹೆಂಗೆ ಮಾಡಿದ್ರು ಅಂತ ಸಿಟಿ ಬಂದುಬಿಡ್ತಾರೆ. ಶೃಂಗೇರಿಗೆ ಅಟ್ಯಾಕ್ ಆಗಿರೋದು ನಿಜ, ಆ ನಷ್ಟ ಆಗಿರೋದು ನಿಜ. ಆ ನಷ್ಟದಲ್ಲಿ ಒಂದು ಪಾಲನ್ನ ಟಿಪ್ಪು ಸುಲ್ತಾನ್ ಅವರು ಬರ್ಸಿರೋದು ನಿಜ. ಒಂದು ಕಪ್ಪು ಚುಕ್ಕಿಯಾಗಿ ಉಳಿತಾ ಅದು. ನಾವು ಮರಾಠರು ಅಂತ ಯಾಕೆ ಹೇಳ್ಬೇಕಾಗ್ತದೆ ಅಂದ್ರೆ ಆ ಪಿಂಡಾರಿಯರ್ಗಳನ್ನ ಈ ಯುದ್ಧಕ್ಕೆ ತಂದಿದ್ದು ಅವರೇ ಆಗ್ತಾರೆ. ಆದ್ರೆ ಅವ್ರು ಮಾತು ಕೇಳೋಂತ ಮೊದಲೇ ಗೊತ್ತಿತ್ತು, ಅಂಡ್ ದೇ ಆರ್ ನಾಟ್ ಪೇಡ್. ಅದ್ರೊಳಗೆ ಮತ್ತೆ ಇವ್ರು ಲೆಟರ್ ಬರೀತಾರೆ, ಟಿಪ್ಪು 60 ಲಕ್ಷಗಳನ್ನ ಪರಶುರಾಮ್ ಭಾವೆಯಿಂದನೇ ನೀವು ತಗೋಬೇಕು ಅಂತ. ಸಹಸ್ರ ಚಂಡಿ ಯಾಗನ ಮಾಡಿಸಿದ್ದಾರೆ, ಒಂದು ಮಂಡಲ ಅಂತ ಹೇಳಿ. ಒಂದು ಮಂಡಲ 48 ದಿನ ಆಗಬೇಕು, ಅದಕ್ಕೆಲ್ಲ ದುಡ್ಡು ಅವರೇ ಕೊಟ್ಟಿದ್ದಾರೆ ಟಿಪ್ಪು ಅವರು. ಅಪಾರವಾದ ಭಕ್ತಿಯನ್ನು ಅವರು ಸಮರ್ಪಣೆ ಮಾಡಿದ್ದಾರೆ ಶೃಂಗೇರಿ ಮಠಕ್ಕೆ. ಆದ್ರೆ ಇವೆಲ್ಲದ್ರ ಮಧ್ಯೆ ಒಂದಿಷ್ಟು ಕಾಕತಾಳಿ ಅನ್ನೋದು ಗೊತ್ತಿಲ್ಲ. ಹೈದರ್ ಮತ್ತು ಟಿಪ್ಪು ಇಷ್ಟೆಲ್ಲ ಲೆಟರ್ ಬರೀತಾರೆ, ಅವ್ರಿಗೆ ಎಷ್ಟೆಲ್ಲ ಸಾಕಷ್ಟು ಆಣೆಗಳನ್ನು ಕೊಡ್ತಾರೆ, ವಜ್ರ ವೈಡೂರ್ಯಗಳನ್ನು ಕೊಡ್ತಾರೆ, ಕಿರೀಟಗಳನ್ನು ಕೊಡ್ತಾರೆ, ಆಭರಣಗಳನ್ನು ಕೊಡ್ತಾರೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಸಹ ಶೃಂಗೇರಿಯ ಜಗದ್ಗುರುಗಳ ಜೊತೆಗೆ ನೇರವಾಗಿ ಭೇಟಿ ಆಗ್ಲಿಕ್ಕೆ ಆಗಲ್ಲ.